ನೋಡಿ ಸಾಮಾನ್ಯವಾಗಿ ಪ್ರೇಮ ವೈಫಲ್ಯವನ್ನು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ತುಂಬಾ ಚೆನ್ನಾಗಿ ಎಷ್ಟೋ ವರ್ಷಗಳ ಕಾಲ ಪ್ರೀತಿ ಮಾಡ್ಬಿಟ್ಟಿರ್ತಾರೆ. ಕೆಲವೊಂದು ಕಾರಣಾಂತರಗಳಿಂದ ಅದು ಬಿಟ್ಟು ಹೋಗುವಂಥದ್ದು. ಇನ್ನು ಕೆಲವರು ಮನೆಯಲ್ಲಿ ಒಪ್ಪದೆ ಬಿಟ್ಟು ಹೋಗುವಂಥದ್ದು ಅಥವಾ ಕೆಲವು ಅವರ ಸಣ್ಣ ಪುಟ್ಟ ಜಗಳಗಳನ್ನು ಮಾಡ್ಕೊಂಡು ಬಿಟ್ಟು ಹೋಗುವಂಥದ್ದಲ್ಲಿರುತ್ತೆ. ನೋಡಿ ನಾವೊಂದು ಜಾತಕ ರೀತ್ಯ ನೋಡಿದಾಗ ಪ್ರೇಮ ವೈಫಲ್ಯಕ್ಕೆ ಕಾರಣಕರ್ತರು ಯಾರು ಅಂತ ನೋಡಿ ನಾವು ಸಾಮಾನ್ಯವಾಗಿ ಪ್ರೇಮ ವಿವಾಹಕ್ಕೆ ನಾವು ಬುಧ ಮತ್ತೆ ಚಂದ್ರ ಮತ್ತೆ ಶುಕ್ರ ರಾಹು ಗ್ರಹಗಳನ್ನು ನೋಡ್ತಾ ಇರ್ತೀವಿ. ಈ ಒಂದು ಗ್ರಹಗಳು ಏನಾದರೂ ಸಪ್ತಮ ಭಾವದಲ್ಲಿ ನೀಚ ಸ್ಥಾನದಲ್ಲಿತ್ತು, ಶತ್ರು ಮನೆಯಲ್ಲಿದ್ರು ಅಥವಾ ವಕ್ರ ಗ್ರಹಗಳೇನಾದರೂ ಇತ್ತು ಅಂತಂದ್ರೆ ಪ್ರೇಮ ವೈಫಲ್ಯ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂದಾಗ ನೋಡಿ, ಸಪ್ತಮ ಭಾವದಲ್ಲಿ ಯಾವ ಗ್ರಹ ನೀಚ ಸ್ಥಾನದಲ್ಲಿದೆ ಅಥವಾ ವಕ್ರ ಗ್ರಹ ಆಗಿರುವಂಥದ್ದು ಅಥವಾ ಏನಾದರೂ ಸಪ್ತಮಾಧಿಪತಿ ಏನಾದರೂ ಶತ್ರು ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಏನಾದರೂ ಇದ್ರೆ ಆ ಒಂದು ಸಪ್ತಮಾಧಿಪತಿಗಳಿಗೆ ಪೂಜಾದಿಗಳನ್ನು ದಾನಾದಿಗಳನ್ನು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ. ಪ್ರೇಮ ವಿಚಾರವಾಗಿ ಅನುಕೂಲ ಕೂಡ ಆಗುವಂಥದ್ದು. ಏನಾದರೂ ಸಪ್ತಮ ಭಾವದಲ್ಲಿ ರಾಹು ಜೊತೆ ಚಂದ್ರ ಇತ್ತು ಅಂತಂದ್ರೆ ಸಣ್ಣ ಪುಟ್ಟ ಗಲಾಟೆಗಳು ಮಾಡ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀವು ಆ ಪ್ರೀತಿಯಿಂದ ದೂರ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರುವಂಥದ್ದು ದಾನಾದಿಗಳನ್ನು ಮಾಡ್ಕೊಳ್ಳಿ. ಮತ್ತು ಚಂದ್ರಕ್ಕೆ ಅಕ್ಕಿಯನ್ನು ದಾನ ಮಾಡುವಂಥದ್ದು, ಬಿಳಿ ವಸ್ತ್ರವನ್ನು ದಾನ ಮಾಡುವಂಥದ್ದು,